ಎಲ್ಲ ಸ್ವಾರ್ಥಿಗಳ ಹತ್ರ ನಿಮ್ಗೆ ಹೇಳಿಲ್ರಿ, ನಾವೇ ಸ್ವಾರ್ಥಿಗಳು. ಮುಖ ಮುಚ್ಕೋತ್ರು ನಾನು ಐಶ್ವರ್ಯ ಇದ್ದಾರಪ್ಲೆ ಮಾಡತ್ತಿಲ್ಲ. ಸಾರಿ ಹುಡುಗಿದಲ್ಲ ನೀವು. ಸೊ ನಿಮ್ಮ ಬಗ್ಗೆ ಕೆಟ್ಟದವ್ರು ಬೇಸಂಗಿಲ್ಲ, ನೀವು ಅವ್ರ ಬಗ್ಗೆ ಕೆಟ್ಟ ಬೇಸಕ್ಕೆ ಹೋಗ್ಬೇಡ್ರಿ. ಒಳ್ಳೇದಾಗಲಿ. ಸಂಬ್ರೋಸ್ ಲಕ್ಷ್ಮಣ ಜಾತ್ರೆ ಚೆನ್ನಾಗಿದೆ, ಎಲ್ಲ ಹೋಗ್ಬೇಕು. ನಾವು ಎಲ್ಲ ಅಂಗಡಿ ಹಾಕೊಂಡ್ಬೇಕ್ರಿ, ಕಸ್ಟಮರ್ ಬರ್ತಾರೆ, ಅರಿವು ಕೊಡ್ಬೇಕ್ರಿ. ನಾವು ಅರಿವು ಕೊಟ್ಟಂದ್ರೆ ನಮ್ದು ನಾಯಿ ಹೊಡ್ತಿರ್ತೈತಿ, ಇಲ್ಲಂದ್ರೆ ಇಲ್ಲ. ಓಕೆ ಸೊ ಇಷ್ಟ ಹಾಕಿ ಇಷ್ಟಪಡ್ತಾನೆ ರೀ. ಥ್ಯಾಂಕ್ ಯು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಹೇ ಫ್ಯಾಮ್ರೋಸ್, ನಾ ಸಿಂಪಲ್ ರೀ ಹೊಸ ಹಡ ತೊಗೊಂಬಂದೇನಿ. ಸೊ ನಂದ್ರಪ್ಪ ಇವತ್ತೊಂದು ದಿವಸ ಏನು ಮಾಡ್ತಾಯಿದ್ದಲ್ಲ ತೋರಿಸ್ತೇನೆ. ಸೊ ಇವತ್ತು ಜಲ್ದಿ ಬಂದೇನೆ ಅಂಗಡಿಗೆ. ಜಲ್ದಿ ಬಂದ ಎಲ್ಲ ಕ್ಲೀನ್ ಅದ ನಾನು ಮಾಡ್ಕೊಂಡೇನೆ ಒಬ್ಬ. ಆಮೇಲೆ ಒಂದು ಪ್ರದೀಪ್ ಚೊಂಗ ಬಂದ, ದೇವ್ರಿಗೆ ಒದಿ ಕಡೆ ಹಚ್ಚದ. ಒಂದು ಸ್ವಲ್ಪ ಇವಾಗ ಗೊಂಬಿಗಳಿಗೆ ಡ್ರೆಸ್ ಹಾಕಾಳತ್ತ, ಗೊಂಬಿಗೆ ಡ್ರೆಸ್ ಹಾಕಾಳತ್ತ. ಆರಾಮಿಲ್ರಿ ಪಾಪ, ಇವತ್ತು ಆರಾಮಿಲ್ಲ. ರೀಸನ್ ರೀ ಇವತ್ತು ಲೇಟ್ ಮಾಡಿ ಬಂದದಕ್ಕೆ. ಒಂದು ಬ್ಲ್ಯಾಕ್ ಪ್ಯಾಟ್ರಾಗ ಬ್ಲ್ಯಾಕ್ ಮಾಡಿದ್ರಿ ಹೇಳು ಬೇಡ ಆಗಿದೆ. ಸೊ ಅದಕ್ಕೆ ಗೊಂಬಿ ಹಾಕತ್ತ. ಸೊ ಫ್ಯಾಮ್ರೋಸ್, ಮತ್ತು ಯಾರು ಫಸ್ಟ್ ಟೈಮ್ ನೋಡತ್ತೀರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವ್ರು ನಾನು ಸ್ಕಿಪ್ ಮಾಡೋದ ಪೂರ್ತಿ ನೋಡಿರಿ, ಹೆಂಗೆ ನಾವು ಅಂತ ಕಮೆಂಟ್ ಮಾಡಿರಿ. ಸೊ ಮತ್ತೇನಲ್ಲ, ಇವತ್ತಿನ ದಿವಸ ಬರೀ ಅಂಗಡಿಯಾಗ ಇರತ್ತೇವು, ನೀವು ನೋಡತ್ತೀರಿ. ಎಲ್ಲರೂ ಹೋಗ್ಬೇಕು ಬರ್ದ್ಯಾ ಮಾಡ್ಕೋಬೇಕಂತ ಮ್ಯಾಗ ಮಾಡ್ಕೊಂಬ. ಓಕೆ ಫ್ಯಾಮ್ರೋಸ್, ಬರ್ದ್ಯಾ ಏನಾಗತ್ತಿತ್ತು ಹಾಂ ಬರ್ದ್ಯಾ ಏನಾಗತ್ತಿತ್ತ ಪರ್ದ್ಯಾ ಮೋಜ್ ಪರ್ದ್ಯಾ ಮೋಜ್. ಇವತ್ತು ನೀನು ಮೋಜ್ ನಂಗೆ ನಿನ್ನ ಕಾಣವೇ ನಿಂಗೆ ಮಾಡವೇ ಕಾಣವೇ. ಆರಾಮಿಲ್ಲ ಪರ್ದ್ಯಾ ಆರಾಮಿಲ್ಲ, ಇವತ್ತು ದೀಪು ಬಂದಿಲ್ಲ. ಮುಖ ಮುಚ್ಕೋತ್ರು ನಾನು ಐಶ್ವರ್ಯ ಇದ್ದಾರಪ್ಲೆ ಮಾಡತ್ತಿಲ್ಲ. ಸಾರಿ ಹುಡುಗಿದಲ್ಲ ನೀವು. ಋತಿಕ್ ರೋಷನ್ ಅಂತ ಮಾಡತ್ತಿಲ್ಲ. ಗೋ 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 ಬಂದ ಮೇಡ ಅಂತವ. ಅಂಬ್ರೋಸ್ ಸ್ವಲ್ಪ ಆರಾಮಿಲ್ರಿ, ಆರಾಮಲ್ಲತ್ತಾರ. ಎಲ್ಲರೂ ದೇವ್ರ ಕಡೆ ಬಡ್ಕೋರಿ. ನಮ್ಮ ಹುಡುಗರು ಜಲ್ದಿ ಆರಾಮ ಆಗ್ಬೇಕು, ಯಾಕಂದ್ರೆ ಇವ್ರು ಆರಾಮಾದ್ರೆ ನಾ ಆರಾಮ ಇರ್ತಾನಿಲ್ಲ. ಅವ್ರೆ ನಾ ಕೆಲಸ ಮಾಡ್ಬೇಕೈತಿ. ಜಲ್ದಿ ಆರಾಮಾಗಿ ಕೆಲಸ ಮಾಡಕ್ಕೆ ಗಟ್ಟಾಗ. ಅವರ ಸ್ವಾರ್ಥಿ ಇರಬೇಕು. ಸ್ವಾರ್ಥಿಯೇ ಜಗತ್ತಿನ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಸ್ವಾರ್ಥಿಗಳು, ಗೊತ್ತಾ ನಿಮಗೆ? ಸೊ ಸ್ವಾರ್ಥಿಯಾಗಿರ್ಬೇಕು. ನಮ್ಮ ಕೆಲಸ ಆಗ್ತಾವಂದರೆ ಎಲ್ಲರೂ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಏನು ಮಾಡ್ಕೋಬೇಕು? ಅರ್ಧ ಹೇಳ್ತಾನೆ ಗುಚ್ಚಿ ಬಿಡ್ಲಿ ಅವ್ರು ಹೇಳಕ್ಕೋ. ಹೇಳ ಏನು ಮಾಡ್ಬೇಕು? ತಲೆ ವಸ್ತಿದ್ದ ಹೇಳ ಜಲ್ದಿ ಹೇಳ. ಕೆಲಸ ಮಾಡ್ಕೋಬೇಕು. ಇಲ್ಲ ಸ್ವಾರ್ಥ ಇರ್ಬೇಕಂತ. ಸ್ವಾರ್ಥಿ ಇರ್ಬೇಕು. ಹಾಂ ಸ್ವಾರ್ಥಿ ಇರ್ಬೇಕ್ರಿ. ಹಾಂ, ಆಮೇಲೆ ಕರ್ಮ ಆಮೇಲೆ ಕಾಡ್ಬೇಕು. ಸ್ವಾರ್ಥ ಇರ್ಬೇಕು, ಭಾಳ ಇರಬಾರ್ದು. ಕರ್ಮ ಬಿಲೀವ್ ಮಾಡ್ತಾನ, ನಾವೇನು ಮಾಡ್ತೇವ್ರಲ್ಲ ರಿಟರ್ನ್ ಆಗುತ್ತೆ. ಓಕೆ, ಸೊ ಆದಷ್ಟು ಎಲ್ಲರೂ ಒಳ್ಳೇದು ಮಾಡಿರಿ. ಸ್ವಾರ್ಥ ಹಾಕೋಬಿಟ್ಟು ಸುಮ್ಮ ಏನೇ. ಸೊ ಚಲೋ ಇರ್ರಿ ಒಟ್ಟು ಎಲ್ಲ ಜೊತೆ. ನಾವಂತೂ ಎಲ್ಲ ಚಲೋ ಇರ್ತೇವೆ. ಸೊ ನೀವು ಭೀ ಚಲೋ ಇರ್ರಿ ಫ್ಯಾಮ್ರೋಸ್. ಸೊ ಯಾರ ಬಗ್ಗೆ ಕೆಟ್ಟದ್ದು ಬೇಯಿಸ್ಬೇಡ್ರಿ, ಮೊದಲು ಹೇಳಿದ್ದೀನಿ. ಸೊ ನಿಮ್ಮ ಬಗ್ಗೆ ಕೆಟ್ಟದವ್ರು ಬೇಸಂಗಿಲ್ಲ, ನೀವು ಅವ್ರ ಬಗ್ಗೆ ಕೆಟ್ಟ ಬೇಸಕ್ಕೆ ಹೋಗ್ಬೇಡ್ರಿ. ಒಳ್ಳೇದಾಗಲಿ. ಫ್ಯಾಮ್ರೋಸ್ ಲಕ್ಷ್ಮಣ ಜಾತ್ರೆ ಚೆನ್ನಾಗಿದೆ, ಎಲ್ಲ ಹೋಗ್ಬೇಕು. ನಾವು ಎಲ್ಲ ಅಂಗಡಿ ಹಾಕೊಂಡ್ಬೇಕ್ರಿ, ಕಸ್ಟಮರ್ ಬರ್ತಾರೆ, ಅರಿವು ಕೊಡ್ಬೇಕ್ರಿ. ನಾವು ಅರಿವು ಕೊಟ್ಟಂದ್ರೆ ನಮ್ದು ನಾಯಿ ಹೊಡ್ತಿರ್ತೈತಿ, ಇಲ್ಲಂದ್ರೆ ಇಲ್ಲ. ಓಕೆ, ಪ್ರದೀಪಿಗೆ ಏನು ತ್ರಾಸ ಆಗಿದ್ರಿ ಪಾಪ, ಆರಾಮಿಲ್ಲ. ನಾವು ಮಿರ್ಚಿ ತಗೋಕೆ ಹೋಗ್ತೀವಿ. ನಾವು ಮಿರ್ಚಿ ಎಷ್ಟು ಅಂದ್ರೆ ಭೀ ಹಂಗೆ ತಿನ್ಬೇಕು ಅನಿಸ್ತೈತಿ ನೋಡ್ರಿ. ಫೇವ್ರೇಟ್ ನಂದೇನು ಮಿರ್ಚಿ. ಸೊ ನಿಮಗೆ ಯಾವ್ದು ಇಷ್ಟ ಮಿರ್ಚಿ ಹಂಗೆ ಅಂಗಡಿಯಾಗ ತಿನ್ನಕ? ಹೊಂಟು ನೋಡ್ರಿ ಆ ಕಡೆ. ಇಬ್ಬರು ಮಂದಿ ಬೋರ್ ಆಗತ್ತವು. ಕನ್ನಡ ಬಿಗ್ ಬಾಸ್ ಅಂತೂ ಮುಗೀತು, ಈಗ ಮರಾಠಿ ಬಿಗ್ ಬಾಸ್ ನೋಡತ್ತನ್ನ ನೋಡ್ಕೊಳ್ಕೊಂತೀನಿ. ಕ್ಯಾಮ್ರೋಸ್ ಏನೈತಂದ್ರೆ ಇವಾಗ ಜಸ್ಟ್ ಒಬ್ಬರು ಬೇಡಾಗಿ ಬಂದಿರೋ ರೊಕ್ಕ 10 ರೂಪಾಯಿ ಕೊಡಂತ ಅಂದ್ರೆ ಹಿಂಗಾರ ಬಂದಿದ್ರು. ಸೊ ನಾವು ಕೊಡಂಗಿಲ್ಲ ತಾಯಿನಿ. ಅವಾಗ ಇವೇನು ಅನ್ನತ್ತ ಅಂದ್ರೆ ದೇವ್ರು ಯಾವ ರೂಪದಾಗ ಬರ್ತಿದ್ದು ಗೊತ್ತಿಲ್ಲ, ಕೊಡ್ಬೇಕು 10 ರೂಪಾಯಿ ಹಂಗಂಗತ್ತೆ.
ಸೊ ನಮಗೆ ಚಲೋ ಆಕಿತ್ತು ಅನ್ನತ್ತ. ಸೊ ಇಲ್ಲಿ ಪಾಯಿಂಟ್ ಏನಂದ್ರಪ್ಪ ನಿಮಗೆ ಹೇಳ್ಬೇಕಂದ್ರೆ 10 ರೂಪಾಯಿ ಕೊಡೋದು ಸಾರಿ 10 ರೂಪಾಯಿ ಕೊಡೋದು ದೊಡ್ಡ ಮಾತಿಲ್ರಿ. ನಾವು 10 ರೂಪಾಯಿ ಯಾಕೆ ಕೊಡ್ಬೇಕಂತ ಹೇಳ್ತಾವ್ರಿ. ನಾವು ಕೊಟ್ರೆ ನಮಗೆ ಚಲೋ ಆಕೈತಿ ಹಂಗತ್ತ ಕೊಡೋತಾರೆ ಅಂದ್ರೆ ನಮಗೆ ಚಲೋ ಆಗ್ಲತ್ತ ನಾವು ಕೊಡೋದವ್ರಿಗೆ ಕೊಡ್ಬೇಕಂತ ಕೊಡಂಗಿಲ್ಲ ಯಾರು ಭೀ ಹಿಂಗೆ ರೀ. ನಮಗೆ ಚಲೋ ಆಕೈತಿಪ್ಪ ನಾಳೆ ನಮಗೆ ಮುಂದೆ ಚಲೋ ಆಕೈತಿ ನಮಗೆ ಒಳ್ಳೇದಾಕೈತಿ ಅಂತ ಪಾಪತ್ತ ಅಂದ್ ನಾವು ಅವ್ರಿಗೆ ರೊಕ್ಕ ಕೊಡೋದು ಯಾಕೆ ಬೇಕ್ರಿ. ಒಂದ್ ವೇಳೆ ದೇವ್ರ ನೀವು ಮನಸ್ಸು ಚೆಕ್ ಮಾಡ್ತಿದ್ದಂದ್ರ ನಾ ಇವಂಗ ಇಷ್ಟೆಲ್ಲ ಕೊಡಿಯಾನು ನೋಡೋಣ ಅವನ 50 ಲಕ್ಷ ರೂಪಾಯಿ ದೇವ್ರ ನೀ ದೇವ್ರ ಅನ್ನತ್ತಿರು ಓಕೆ ನೀ ಸ್ವಾರ್ಥ ಇಲ್ಲಕೋ ನಿನಗ್ ಚಲೋ ಆಕಿತ್ತ ಅಂದ್ ಇಲ್ಲಿ ಒಬ್ರಿಗೆ ಚಲೋ ಮಾಡಿ ಆಮೇಲೆ ನಿನಗ್ ಚಲೋ ಆಕಿತ್ತ ನೀ ಬಯಸ್ಕೊಳತಿ ಇಲ್ಲಿ ಜಗತ್ತ ಸ್ವಾರ್ಥ ಇದ್ ನಾವ್ ಬೇಕಾಗಿಲ್ರಿ. ನಾವ್ ಒಬ್ಬರಿಗೆ ಚಲೋ ಮಾಡಿ ನಂಗ ಆಮೇಲೆ ಚಲೋ ಆಕಿತ್ತ ಯಾಕ ನಾ ಚಲೋ ಇದ ಚಲೋನ ಆಕಿತ್ತು. ನೀವ್ ಪಾಪ ಕರುಣೆ ತೋರ್ಸಿ ಅವ್ರಿಗೆ ನಾವು ಹೆಲ್ಪ್ ಯಾಕೆ ಮಾಡ್ತೇವ್ರಿ. ಅವ್ರು ಚಲೋ ಇಲ್ಲತ್ತ ಹೆಲ್ಪ್ ಮಾಡತ್ತಿಲ್ಲ ನಮಗ್ ಚಲೋ ಇಲ್ಲತ್ತ ಹೆಲ್ಪ್ ಮಾಡೋತಾನತಾರ ಅದ್ರ ನೋಡ್ರಿ ಅವ್ ನಮಗ್ ಚಲೋ ಇಲ್ಲ ಅಂತ ನಾವ್ ಹೆಲ್ಪ್ ಮಾಡೋದು. ಸ್ವಾರ್ಥಿ ಇಲ್ಲ ನೀ ಸ್ವಾರ್ಥಿ ಇಲ್ಲ ಅಂತ ನೀ ಎಲ್ಲಾ ಮಂದಿಗೆ ಸಂಬಂಧ ಅವ್ರ ಸಂಬಂಧ ಇರ್ಲಿ ಎಲ್ಲಾ ಬೇಕು ಎಲ್ಲಾರು ಬೇಕು ನಾ ಇಲ್ಲ ಅನ್ನತ್ತೀರ. ಯಾಕಂದ್ರೆ ಅವರಿಂದ ನಾವು ನಮ್ಮಿಂದ ಅವ್ರು ಓಕೆ ನಾ ಅದನ್ನ ಮಾತಾಡ್ತಿಲ್ಲ. ಬಟ್ ನೀ ಹೆಂಗ ಹೇಳ ನಾ ಚಲೋನೇ ಇದೀನಿ ನಾ ಚಲೋನೇ ಇರ್ತೀನಿ ನಂದಿದ್ರೆ ಸಾಕದ ನನ್ನ ಇರ್ತಂತ ಅಂದಿಲ್ಲ ನನ್ನಂದ್ ಇರ್ತಂತ ಯಾವಾಗ ಅಂದಿಲ್ಲ ಫ್ಯಾಮ್ರೋಸ್ ನನ್ನ ಇರ್ತಂತ ಅಂದಿಲ್ಲ ನಾ ಆಯ್ತಾನು ಕೊಡೋದಿದ್ರೆ ಗಪ್ ಕೊಟ್ಬಿಡೋದ್ರಿ. ನನಗ್ ಚಲೋ ಆಕಿತ್ತ ಕೊಡತಾನತಾರ ಆತಪ್ಪ ಅನ್ನತನ ಅಣ್ಣ ನಿಂಗೆ ದೇವ್ರು ಚಲೋ ಮಾಡ್ತಾನು ನೀ 10 ರೂಪಾಯಿ ಕೊಡತ್ತ ಅವ್ರಿಗೆ ಅಂತ ಹೇಳ್ತೀನಿ. ಹಂಗೆ ಇದಾನಲ್ಲ ನೀ ಹೇಳುದು ಬರೋಬ್ಬರಿ. ಈ ಪಾಯಿಂಟ್ ಏನಂದ್ರಿಪ್ಪ ಇವ ಹೆಂಗಂದ್ರೆ ನಾವು ನಂಗೆ ಚಲೋ ಆಗ್ಲಿ ಮುಂದ್ ಚಲೋ ಆಗ್ಲಿ ಇವತ್ತಿವ್ರ ಹೆಲ್ಪ್ ಮಾಡ್ತಾನೆ ಹಂಗ ಬೇಡ್ರಿ. ಹೆಲ್ಪ್ ಮಾಡ್ರೆ ಮಾಡಿಬಿಡುದು ಅಷ್ಟ ಅದರಿಂದ ಏನೋ ಸೊ ಫ್ಯಾಮ್ರೋಸ್ ಏನೋ ತಪ್ಪಿದ್ರು ಕ್ಷಮಿಸ್ರಿ. ನನ್ ಕೈಲಿ ಎಷ್ಟು ಆಕೈತಿ ನನಗೆ ಯಾರು ನಂಗೆ ಕೇಳಿದ್ರೆ ನಾ ಸಹಾಯ ಮಾಡ್ತೀನಿ. ಬಟ್ ಅದ್ ನನಗೆ ಮುಂದೆ ಒಳ್ಳೇದ್ ಆಗ್ಲಿ ಅಂತ ಹೇಳಿ ನಾ ಈಗ ಬಂದ್ ನೋಡ್ರಿ ಪಾಯಿಂಟ್ ಮಾತು ನೋಡಕತ್ ನೋಡಿ ನನಗೆ ಹಂಗ ಮಾಡಬಾರ್ದು ಇರ್ತಾನ. ನಿಂಗ್ ಮುಂದ್ ದೇವ್ರೆಲ್ಲ ಹಿಂಗ್ ಬರ್ತಾರು ನಿಂಗ್ ಚಲೋ ಆಗ್ಬೇಕಂದ್ರೆ ಮುಂದೆ ಒಳ್ಳೇದಾಗ್ಬೇಕಂದ್ರೆ ರೊಕ್ಕ ಕೊಡು ಹಂಗತ್ತ ಆತಾರೆ ತಪ್ಪಿದೆ. ಕೈಕಾಲದವ್ರು ದುಡ್ಕೊಂತ ತಿಂತಾರ್ರಿ. ಓಕೆ ಫ್ಯಾಮ್ರೋಸ್ ಇಷ್ಟ ಹೇಳ್ಬೇಕು ಅನ್ಸ್ತು ಹೇಳಿ ಫ್ಯಾಮ್ರೋಸ್ ಅವಾಗಿಂದ ಅವ್ನು ಕಾಡಿದನ್ರಲ್ಲ. ಸೊ ಈಗ ಜರ ಕೂತ್ ಒಂದು ಮೋಟಿವೇಶನ್ ರೆಡಿ ಮಾಡ್ಕೊಂಡಾರಿ ಮತ್ತೆ ಹೇಳ್ತಾನ ಚಲೋ ಮಾಡಿ ಅಂತ ನೋಡ್ರಿ ಏನ್ ಹೇಳ್ತಾ. ಸೊ ಹಾಯ್ ಫ್ಯಾಮ್ರೋಸ್ ಎಲ್ಲರಿಗೂ ಮತ್ತೀಗ ನಾ ಮಾತಾಡ್ತೀನಿ ಏನು ವಿಷಯ ಅಂತಂದ್ರೆ ಆಗ ಏನೇನೋ ಜರ ಕನ್ವರ್ಜೇಷನ್ ಆತ ಅದಂತೂ ನಂಗೆ ಅಷ್ಟೊಂದು ನೆನಪಿಲ್ಲ. ಬಟ್ ನಾ ಈಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತ ಹೇಳಿ ಅಂತಂದ್ರೆ ನಾವು ಈಗ ಒಬ್ರಿಗೆ ಹೆಲ್ಪ್ ಮಾಡ್ತೀವಿ ಅದನ್ನಂದ್ರೆ ನಾವು ಇನ್ನೊಬ್ರ ಕಡೆಯಿಂದ ಹೆಲ್ಪ್ ಕೇಳೋದು ತಪ್ಪಲ್ಲತ್ತ ನಾನು ಇದು ನನ್ನ ಪ್ರಕಾರ. ಈಗ ನಾ ಒಬ್ರಿಗೆ ಹೆಲ್ಪ್ ಮಾಡಿ ಏನಂದ್ರೆ ಆ ದೇವ್ರ ಕಡೆಯಿಂದ ನನಗೆ ಒಳ್ಳೇದಾಗ್ಲತ್ತಂದು ನಾ ಅವ್ನ ಕಡೆ ಕೇಳ್ಕೋದು ತಪ್ಪಲ್ಲ ನಾವನ್ನ ಆಗ ರೋಹಿತನ ಅದನ್ನ ಅಂದರು. ಸೊ ಇಷ್ಟು ಹಾಕಿ ಇಷ್ಟಪಡ್ತೇನೆ ರೀ. ಥ್ಯಾಂಕ್ ಯು. ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ. ನೋಡಿ ಹೆಲ್ಪ್ ಇವಂಗ ಒಳ್ಳೇದಾಗ್ಲತ್ತ ಹೆಲ್ಪ್ ಕೇಳ್ತಾನಂತ ಈಗ ಒಪ್ಕೊಂಡೇನಲ್ಲ ಒಪ್ಕೋಕತ್ರ ಏನೋ ಮತ್ತೆ ಇದ್ದಿದ್ದು ಕರೆಕ್ಟ್ ಐತಲ್ಲ. ಎಲ್ಲ ಸ್ವಾರ್ಥಿಗಳ ಹತ್ರ ನಿಮ್ಗೆ ಹೇಳಿಲ್ರಿ ನಾವೇ ಸ್ವಾರ್ಥಿಗಳ ನಿಮ್ಗೆ ಸ್ವಾರ್ಥಿಗಳ ನಾ ಸ್ವಾರ್ಥಿ ಅಲ್ಲಪ್ಪ ಹುಣ ಎಲ್ಲಾರು ನಾ ಸ್ವಾರ್ಥಿ ಫ್ಯಾಮ್ರೋಸ್ ನನ್ನ ಬಿಟ್ಕೋರಿ. ಜಾತ್ರೆ ಕೊಲ್ಸ್ತತ್ ನೋಡ್ರಿ ಹೇಳ್ತಾನ ಅವ್ರ ಹುಡುಗಿಗ. ಫ್ಯಾಮ್ರೋಸ್ ಇವತ್ತಿನ ದಿವ್ಸ ಹಿಂಗೈತಿ. ಮತ್ತೆ ಸಂಜೆಗೆ ವಡಾಪಾವ್ ತಂದೇವು ವಡಾಪಾವ್ ತಿಂತಾನೋ ಆರಾಮಿಲ್ಲ ನೆಗಡಿ ಆಗೈತಿ ಆದ್ರೆ ಬಿ ವಡಾಪಾವ್ ತಿಂತೇವ್ ನಾವು. ವಡಾಪಾವ್ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ ಮುಂದಿನ ತಿಳ್ಕೊರಿ ಖರೆ ವಡಾಪಾವ್ ತಿನ್ಬೇಕು. ಕಣ್ಣು ಹಚ್ಬಿಡ್ರಿ ಮುಂಚೆ ಕಣ್ಣು ಹಚ್ಚಾಗಲ್ಲ ಫ್ಯಾಮ್ರೋಸಾಗೆಲ್ಲ ಕಣ್ಣು ಹಚ್ಚಾಗಲ್ಲ. ನಿಂಗೆ ಕಣ್ಣು ಹಚ್ತಾರ ಕಣ್ಣು ಹಚ್ಚಾಗ ನಂತರ ಏಟನೋ ಚವಂಗೆ ಸೊ ಎಲ್ಲ ದೊಡ್ಡ ದೊಡ್ಡ ಡೈಲಾಗ್ ಬಿಡ್ತಾರೆ ಇವ್ನ ಬಗ್ಗೆ ಬರೇ ಹೋಗ್ತಾರ ನೋಡಿದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳೆ ಲಾಗ್ದಾಗ. ಬಾಯ್ ಬಾಯ್.